ಸಲ್ಲಿಸೋದು ಮತ್ತು ನಾವೆಲ್ಲರೂ ಸೇರಿಕೊಂಡು ಮನರಂಜನೆ ಪಡ್ತಕ್ಕಂಥದ್ದು ಆ ರಥೋತ್ಸವದ ಮೂಲಕವಾಗಿ ಪಲ್ಲಕ್ಕಿಯ ಮೂಲಕವಾಗಿ ಹೊನ್ನಾಟದ ಮೂಲಕವಾಗಿ ಭಂಡಾರ ಎರಚಾಟ ಮಾಡುವುದರ ಮೂಲಕವಾಗಿ ಇದೆಲ್ಲ ಜಾತ್ರೆ ಒಳಗನ ಅದು ಜಾತ್ರೆ ಒಳಗೊಳ್ಳುತ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನಮಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ ಸರ್, ಹೊನ್ನಾಟ ಅಂದ್ರೆ ಏನು? ಹೊನ್ನಾಟ ಅಂದ್ರೆ ನೋಡಿ ಸರ್, ಈಗ ಶಬ್ದಶಃ ಅರ್ಥ ಅಂತ ಕೇಳಿದ್ರೆ ಹೊನ್ನಾಟ ಅಂದ್ರೆ ಹೊನ್ನಿನ ಆಟ, ಬಂಗಾರದ ಆಟ. ಹಂಗಾರೆ ಬಂಗಾರದ ಆಟ ಅಂದ್ರೆ ಏನು ಹಿಂಗೆ ಅನಿಸಿಬಿಡ್ತೈತೆ ನಮಗೆ. ಆದ್ರೆ ಇದೊಂದು ಆಟ, ಇದೊಂದು ಕಲೆ. ಅದು ಬಹುಶಃ ಗೋಕಾಕದಂತಹ ದ್ಯಾಮವ್ವನ ಜಾತ್ರೆಯಲ್ಲಿ ಈ ಹೊನ್ನಾಟ ಅನ್ನೋದಕ್ಕೆ ಒಂದು ವಿಶಿಷ್ಟ ಅರ್ಥ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದರ ಬಗ್ಗೆ ನೋಡಿದಾಗ ಹೊನ್ನಾಟ ಅನ್ನೋ ಶಬ್ದ ಎಲ್ಲ ಕಡೆ ಬಳಕೆಯಲ್ಲಿದೆ, ಆದ್ರೆ ಈ ಶಬ್ದಕ್ಕೆ ಅರ್ಥ ಬಂದಿರೋದು ಗೋಕಾಕದ ಹೊನ್ನಾಟದ ಸಂದರ್ಭದಲ್ಲಿ. ಯಾಕಂದ್ರೆ ಗೋಕಾಕದಲ್ಲಿ ಹೊನ್ನಾಟ ಗ್ರಾಮದೇವಿ ಜಾತ್ರೆಯಲ್ಲಿ ಆಡೋದು ರಾತ್ರಿ ಹೊತ್ತಿನಲ್ಲಿ. ಅಲ್ಲಿ ಲೈಟು ಇರ್ತವೆ, ಅದಕ್ಕಿಂತ ಹೆಚ್ಚಾಗಿ ನೂರಾರು ಪಂಜುಗಳನ್ನು ಯುವಕರು ಇಟ್ಕೊಂಡಿರ್ತಾರೆ. ಆ ಪಂಜುಗಳ ಬೆಳಕು ಅಂದ್ರೆ ಹೊನ್ನಿನ ಬೆಳಕದು, ಬಂಗಾರದ ವರ್ಣ ದೇವಿಯ ಮೇಲೂ ಬಿದ್ದಿರ್ತದೆ, ಜನಗಳ ಮೇಲೂ ಬಿದ್ದಿರ್ತದೆ, ಮತ್ತು ಜನ ಎಲ್ಲ ಭಂಡಾರದಲ್ಲಿ ಮಿಂದಿ ಎದ್ದಿರ್ತಾರೆ. ಹೀಗಾಗಿ ರಾತ್ರಿ ಹೊತ್ತಿನಲ್ಲಿ ಬಂಗಾರ ವರ್ಣದ ಬೆಳಕಿನಲ್ಲಿ ದೇವಿಯನ್ನು ಹೊತ್ತು ಸುಮಾರು ಜನಗಳು ಆಡತಕ್ಕಂಥ ಆಟ. ಆ ಆಟದಲ್ಲಿ ಪಾಲುಗಾರರು ಯಾರು ಅಂತ ಕೇಳಿದ್ರೆ, ಮುಂದೆ 4 ಜನ ಹೊತ್ತಿರ್ತಾರೆ, ಆ ಕಡೆ ಇಬ್ರು ಈ ಕಡೆ ಇಬ್ರು ದೇವಿಯನ್ನ, ಈ ಹಿಂದೆ ಇಬ್ರು ಇರ್ತಾರೆ, ಇಲ್ಲಿ ಇಬ್ರು ಇರ್ತಾರೆ ಹೊತ್ಕೊಂಡಿರ್ತಾರೆ. ಮುಂದೆ ರಾಣಿಗ ಇರ್ತಾನೆ, ಈರ್ಗಾರ್ ಇರ್ತಾನೆ, ರಾಣಿಗೇರ್ ಇರ್ತಾನೆ, ಪೋತು ರಾಜ ಇರ್ತಾನೆ. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ದ್ಯಾಮವ್ವನನ್ನ ಅವಾಚ್ಯ ಶಬ್ದಗಳಿಂದ ಬೈತಿರ್ತಾರೆ. ದ್ಯಾಮವ್ವ ಅವನನ್ನ ರಾಣಿಗನನ್ನು ಕೊಲ್ಲೋದಕ್ಕೆ ಈರಾಡ್ತಾ ಇರ್ತಾಳೆ. ಈ ಹುಡುಗರು ಆವೇಶದಿಂದ ತಗೊಂಡು ಓಡಾಡ್ತಿರ್ಬೇಕು. ಹೋಗ್ತಾ ಇರ್ತಾರೆ ಅದೇ ಈ ದ್ಯಾಮವ್ವನನ್ನ ಬ್ರಾಹ್ಮಣ ಹೆಣ್ಮಗಳಿಗೆ ಆಕೆನ ಮೋಸ ಮಾಡಿ ಮದುವೆ ಮಾಡ್ಕೊಂಡಿರ್ತಾನಲ್ಲ, ಅದಕ್ಕಾಗಿ ಮೋಸ ಮಾಡಿ ಮದುವೆ ಮಾಡ್ಕೊಂಡದ್ದು ಮಗು ಆದ್ಮೇಲೆ ಅವಕ್ಕೆ ಗೊತ್ತಾದ್ಮೇಲೆ ಅವನನ್ನು ಕೊಲ್ಲಾಕ ಅವಳು ಈರಾಡ್ತಾಳೆ. ಆಗ ಅವ ನನ್ನನ್ನು ಇವಳು ಕೊಲ್ಲಾಕ್ ಬರ್ತಾ ಇದ್ದಾಳಲ್ಲ ಅಂತ ತಿಳ್ಕೊಂಡು ಅವನಿಗೂ ಸಿಟ್ಟು ಬರ್ತೈತಿ. ಅವ ಗಂಡಸಲ್ಲ, ಅವನು ಬೈಯೋದಕ್ಕೆ ಶುರು ಮಾಡ್ತಾನೆ, ಬೈತಾನೆ. ಅವಾಚ್ಯ ಶಬ್ದಗಳು, ಈ ಶಬ್ದ ಇಲ್ಲ ಅಂತಲ್ಲ, ಅವನು ಬೈತಾನೆ. ಅಷ್ಟು ಡಿಕ್ಷನರಿ ಇಲ್ಲದಂತ ಶಬ್ದಗಳು ಬರ್ತಾವ ಸರ. ಆ ಪುಕ್ಕಟೆ ಬೈಗಳನ್ನು ಕೇಳೋದನ್ನೇ ಒಂದು ಆನಂದದಾಯಕ ನಮಗೆ. ಅದ್ರಾಗ ಕಿಡಿಗೇಡಿ ಹುಡುಗರಂತೂ ಹಾಯ್ ಹೂಯ್ ಮಾಡ್ತಿರ್ತಾರೆ. ನಾ ಇದನ್ನ ಸ್ವತಃ ಕೇಳಿದ್ದೇನೆ, ಅನುಭವಿಸಿದ್ದೇನೆ. ಕೊನೆಗೆ ಅವ ಏನು ಮಾಡ್ತಾನಂದ್ರೆ, ಅವನ ಕಡೆಗೆ ಒಂದು ಚಾವಟಿ ಇರ್ತದೆ, ದೊಡ್ಡ ಬಾರ್ಕೋಲು ಇರ್ತದೆ. ಅದನ್ನ ಕುಂಕುಮ ಮತ್ತು ಭಂಡಾರದಿಂದ ಅದನ್ನೆಲ್ಲ ಹಚ್ಚಿ ಕೊನೆಗೆ ತನ್ನನ್ನೇ ತಾನು ಬಡ್ಕೋತಾನೆ. ಯಾಕೆ ಬಡ್ಕೋತಾನೆ ಇವ ಅಂತ ನಾನು ಯೋಚನೆ ಮಾಡಿದೆ. ಈಗ